ಹಲೋ ಎವ್ರಿವಾನ್, ಹೇಗಿದ್ದಾರೆ ಎಲ್ಲರೂ? ಸೊ ನಾನಿವತ್ತು ಆ್ಯಸ್ ಯೂಶ್ವಲ್ ಆಗಿ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಫೀಸಿಗೆ ಹೋಗ್ತಿದ್ದೇನೆ. ಸೊ ನಾನು ಯಾವತ್ತೂ ಅನ್ಕೋತೇನೆ ನಾನು ಡೈಲಿ ವ್ಲಾಗ್ ಮಾಡಬೇಕಂತೇಳಿ, ಬಟ್ ಏನಾದರೂ ಒಂದು ರೀಸನಿಂದ ನನಗೆ ಅದು ಪಾಸಿಬಲೇ ಆಗ್ತಿರಲಿಲ್ಲ. ಇವಾಗ ನಾನು ಆದಷ್ಟು ಎಲ್ಲ ಸೋಷಿಯಲ್ ಮೀಡಿಯಾ ಚಾನೆಲಲ್ಲಿ ಆ್ಯಕ್ಟಿವ್ ಇರ್ತಿದ್ದೇನೆ. ಇವಾನಿದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಸಹ ಮಾಡಿದ್ದೇನೆ, ಅದಕ್ಕೆ ಆಲ್ರೆಡಿ 100K ವ್ಯೂಸ್ ಆಗ್ತಾ ಬಂತು. ಆಮೇಲೆ ಯೂಟ್ಯೂಬ್ ಸಹ ಮಾಡ್ತಿದ್ದೇನೆ, ನಂದು ಇನ್ಸ್ಟಾಗ್ರಾಮಿಗೆ ಸಹ ಕಾಂಟೆಂಟ್ ಹಾಕ್ತಿದ್ದೇನೆ. ಸೊ ತುಂಬ ಥಿಂಗ್ಸ್ನ ಮ್ಯಾನೇಜ್ ಮಾಡ್ತಿದ್ದೇನೆ. ಪ್ಲಸ್ ನಾನು ಕಂಪನಿದ್ದು ಅಕೌಂಟ್ಸ್ ಹ್ಯಾಂಡಲ್ ಮಾಡ್ತೇನೆ. ಸೊ ತುಂಬ ಅಂದರೆ ತುಂಬ ಥಿಂಗ್ಸ್ ಒಮ್ಮೆಲೆ ಮ್ಯಾನೇಜ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ನನಗೆ ಟೈಮ್ ಸಿಗೋದಿಲ್ಲ, ಬಟ್ ಆದರೂ ನಾನು ಆದಷ್ಟು ಟೈಮ್ ಎಲ್ಲ ಮ್ಯಾನೇಜ್ ಮಾಡಿ ಎಲ್ಲನೂ ಹಾಕ್ತಿದ್ದೇನೆ. ಸೊ ನನಗೆ ಹೀಗೇ ಲೈಫಲ್ಲಿ ಬ್ಯುಸಿ ಆಗಿರಲಿಕ್ಕೆ ಇಷ್ಟ. ನಾನು ಫ್ರೀ ಆಗಿದ್ದರೆ ನಾನು ಅನ್ಕೋತೇನೆ ನಾನು ಏನು ಲೈಫಲ್ಲಿ ಮಾಡ್ತಾನೇ ಇಲ್ಲ ಅಂಥೇಳಿ. ಸೊ ಆದಷ್ಟು ನಾನು ನನ್ನ ಕೈಯಿಂದ ಸಾಧ್ಯ ಆದಷ್ಟು ಕಾಂಟೆಂಟ್ಸ್ ಮಾಡ್ತಿದ್ದೇನೆ, ಆಫೀಸ್ ವರ್ಕ್ ಮಾಡ್ತಿದ್ದೇನೆ. ಮನೆಗೆ ಬಂದ ತಕ್ಷಣ ಇವನ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಹೀಗೇ ಲೈಫ್ ಹೋಗ್ತಾ ಇದೆ ಇವಾಗ. ಮತ್ತು ನಾನು ಮದರ್ಹುಡ್ನ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೇನೆ. ಪೋಸ್ಟ್ ಪಾರ್ಟಮಲ್ಲಿ ಅಂದರೆ ಡೆಲಿವರಿ ಆದಮೇಲೆಯೂ ನಾವು ನಮ್ಮ ಬಾಡಿನ ಚೆನ್ನಾಗಿ ಕೇರ್ ಮಾಡಬೇಕಾಗುತ್ತೆ. ಎಪಿಡ್ಯೂರಲ್ ಇಂಜೆಕ್ಷನಿಂದ ಮತ್ತು ಸರ್ಜರಿಯಿಂದ ತುಂಬ ಚೇಂಜಸ್ ಆಗಿರುತ್ತೆ. ಸೊ ಆದಷ್ಟು ನಿಮ್ಮನ್ನು ನೀವು ಖುಷಿಯಾಗಿರಿ ಯಾವತ್ತು. ನಾನಿವಾಗ ಆಫೀಸಿಗೆ ರೀಚ್ ಆದೆ. ಎಂತಂತ ಹೇಳಿದರೆ ಇವತ್ತು ನಂದು ಹಸ್ಬೆಂಡಿಗೆ ಆಫ್. ಸೊ ಅವ್ರು ಹೇಳಿದ್ದಾರೆ ಆಫ್ಟರ್ನೂನ್ ನಂದು ಲಾಗೌಟ್ ಟೈಮಿಗೆ ಅವ್ರು ಬಂದು ಪಿಕ್ ಮಾಡಿ ನಾವೆಲ್ಲೋ ಔಟ್ಸೈಡ್ ಹೋಗ್ತೇವೆ ಅಂತೇಳಿ. ಗೊತ್ತಿಲ್ಲ ಎಲ್ಲಿ ಹೋಗ್ತೇವೆ ಅಂತೇಳಿ. ಇದು ಫಸ್ಟ್ ಟೈಮ್ ನಾವು ನಮ್ಮ ಬೇಬಿನ ಔಟ್ಸೈಡ್ ಕರ್ಕೊಂಡು ಹೋಗೋದು, ಅಂದರೆ ಹೀಗೇ ಸುತ್ತಾಡಲಿಕ್ಕೆ. ಅಪಾರ್ಟ್ ಫ್ರಮ್ ಹಾಸ್ಪಿಟಲ್, ನಾವು ಯಾವತ್ತೂ ಅವನನ್ನು ಹಾಸ್ಪಿಟಲ್ಲೇ ಕರ್ಕೊಂಡು ಹೋಗಿದ್ದೇವೆ. ಇಲ್ಲಿ ತನಕ ನಾವು ಅವನನ್ನು ಎಲ್ಲೂ ಅಂದರೆ ಹೀಗೆ ಔಟ್ಸೈಡ್ ಪ್ರ್ಯಾಮಲ್ಲಿ ಕರ್ಕೊಂಡು ಹೋಗಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಅವನನ್ನು ಕರ್ಕೊಂಡು ಹೋಗ್ತಿದ್ದೇವೆ. ಎಲ್ಲಿ ಹೋಗ್ತೇವೆ, ಏನೆಲ್ಲ ಮಾಡ್ತೇವೆ ನನಗೆ ಐಡಿಯಾ ಇಲ್ಲ. ನೋಡುವ ಏನೆಲ್ಲ ಆಗುತ್ತೆ ಅಂತೇಳಿ. ಸೊ ಆಫೀಸಿದ್ದು ನಾನು ಹಾಕಬೇಕಂತೇಳಿ ಏನಿಲ್ಲ. ಅಫ್ಕೋರ್ಸ್ ಆಫೀಸಿದ್ದು ವರ್ಕ್ ಆದಮೇಲೆ ಎಲ್ಲರಿಗೂ ಇದ್ದೇ ಇರುತ್ತೆ. ಆಫೀಸಿದ್ದು ವರ್ಕ್ ಆದಮೇಲೆ ತುಂಬ ವರ್ಕ್ ಇದ್ದೇ ಇರುತ್ತೆ. ನನಗೆ ಎಲ್ಲನೂ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ನಾನು ಶೂಟ್ ಮಾಡಿ ನನಗೆ ತೋರಿಸ್ತೇನೆ. ಸೊ ನಾನು ಮಾರ್ಕೆಟಿಂಗ್ ಮೇನ್ ಹೆಡ್ ಆದದ್ರಿಂದ ನನ್ನ ಅಂಡರಲ್ಲಿ ಇಬ್ಬರು ಇದ್ದಾರೆ. ಸೊ ಅವರು ಸ್ವಲ್ಪ ಲೇಟ್ ಬರ್ತಾರೆ. ನಾನು ಅವತ್ತು ಬೆಳಿಗ್ಗೆ ಫಸ್ಟ್ ರೀಚ್ ಆಗ್ತೇನೆ. ಸೊ ಬಂದ ತಕ್ಷಣ ನಾನು ಸ್ಟ್ರಾಟಜಿ ಮತ್ತು ಏನು ಕಾಂಟೆಂಟ್ ಹಾಕಬೇಕು, ಸೊ ಹೀಗೆ ಬಜೆಟಿಂಗ್, ವೆಬ್ಸೈಟ್, ಇನ್ಫ್ಲುಯೆನ್ಸರ್ ಲಿಸ್ಟ್, ಈವೆಂಟ್ಸ್ ಇದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಸೊ ಲಂಚಿಗೆ ಅಮ್ಮ ನನಗೆ ಇವತ್ತು ಇಡ್ಲಿ ಮತ್ತು ಚಿಕನಿದ್ದು ಕರಿ ಕೊಟ್ಟಿದ್ದರು. ಸೊ ನಂದು ವರ್ಕ್ ಆದ ತಕ್ಷಣ ನನಗೆ ಪಿಕ್ ಮಾಡಲಿಕ್ಕೆ ಬಂದಿದ್ದರು. ಇಲ್ಲಿ ನೋಡಿ ಇವನ್ ಮಲಗಿದ್ದ ಆಲ್ರೆಡಿ. ಸೊ ನಾವು ಹೀಗೇ ಡಿಸೈಡ್ ಮಾಡ್ತಿದ್ವಿ ಎಲ್ಲಿ ಹೋಗೋದಂತೇಳಿ. ನನ್ನ ಅಮ್ಮ ದುಬೈಗೆ ಬಂದು ಆಲ್ರೆಡಿ 1 ತಿಂಗಳು ಜಾಸ್ತಿ ಆಯಿತು, ಬಟ್ ನಾವು ಅವ್ರನ್ನ ಇಲ್ಲಿ ತನಕ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಯಾಕಂತೇಳಿದರೆ ಇವಾನ್ ತುಂಬ ಚಿಕ್ಕ ಇದ್ದ, ಮತ್ತು ಚಿಕ್ಕ ಮಗುನ ಬಿಟ್ಟು ನಾವೆಲ್ಲೂ ಹೋಗಲಿಕ್ಕೆ ಆಗೋದಿಲ್ಲ. ನಾವು ಮೋಸ್ಟ್ಲಿ ಹಾಸ್ಪಿಟಲ್ ವಿಸಿಟ್ಸೇ ಮಾಡ್ತಿದ್ವಿ, ಮತ್ತು ನಮ್ಮ ಮನೆ ಹತ್ರ ಲೂಲು ಇತ್ತು, ಅಷ್ಟೇ ಕರ್ಕೊಂಡು ಹೋಗಿದ್ವಿ. ಸೊ ನಾವು ಅಂದ್ಕೊಂಡು ಇವತ್ತು ಎಲ್ಲಿಯಾದರೂ ಹೀಗೇ ಸುತ್ತಾಡಲಿಕ್ಕೆ ಹೋಗುವ ಅಂತೇಳಿ. ಇವಾಗ ದುಬೈಯಲ್ಲಿ ತುಂಬ ಅಂದರೆ ತುಂಬ ಸೆಕೆ ಆಗಿರೋ ಕಾರಣ ನಮಗೆ ಜಾಸ್ತಿ ಸುತ್ತಾಡಲಿಕ್ಕೆಲ್ಲ ಆಗೋದಿಲ್ಲ. ಇಲ್ಲಿ ಸೆಕೆ ಎಷ್ಟಿದೆ ಅಂತೇಳಿದರೆ 50 ಡಿಗ್ರಿ ಪ್ಲಸ್ ಹೋಗುತ್ತೆ, ಅಷ್ಟು ಟೆಂಪ್ರೇಚರ್ ಇದೆ. ಸೊ ನಾವು ಜಾಸ್ತಿ ಔಟ್ಡೋರ್ಗೆಲ್ಲ ಹೋಗಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಹೀಗೇ ಇವತ್ತು ಬೀಚ್ ಸೈಡ್, ಅಂದರೆ ಇವಾಗ ದುಬೈಲಿದ್ದರೆ ನಿಮಗೆ ಗೊತ್ತಿರ್ಬೋದು ಪಾಮ್ ಜುಮೇರಾ, ತುಂಬ ಫೇಮಸ್ ಪ್ಲೇಸ್, ಟೂರಿಸ್ಟ್ ಏರಿಯಾ ಅದು. ಮತ್ತು ಇವನಿದ್ದು ಸಹ ಇದು ಫಸ್ಟ್ ಔಟಿಂಗ್. ನಾವು ಅವನ್ನ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಇಲ್ಲಿ ತನಕ. ಅವ್ನು ಪ್ರೀಟಮ್ ಬೇಬಿ ಆದದ್ರಿಂದ ಅವನು 1.5 ಮಂತ್ ಬೇಗನೆ ಬಂದಿದ್ದ. ಸೊ ಅವನಿಗೆ ಆಫ್ಕೋರ್ಸ್ ವೆಯ್ಟ್ ಗೇನ್ ಆಗಲಿಕ್ಕೆ ತುಂಬ ಟೈಮ್ ಹಿಡೀತು. ಇವಾಗ ಅವನದು ವೆಯ್ಟ್ ಗೇನ್ ಆಗಿದೆ, 4.5 ಕಿಲೋ ಹತ್ತಿರ ಆಗಿದ್ದಾನೆ. ಸೊ ನಾವು ಅಂದ್ಕೊಂಡ್ವಿ ಇವಾಗ ಇದು ರೈಟ್ ಟೈಮ್ ಅವನ್ನ ಹೀಗೆ ಕರ್ಕೊಂಡು ಹೋಗೋದು. ಮತ್ತೆಂತ ಅಂತೇಳಿದರೆ ಇವನಿಗೆ ಕಾರ್ ರೈಡ್ಸ್ ಮತ್ತು ಔಟ್ಸೈಡ್ ಸುತ್ತಾಡೋದು ಅದೆಲ್ಲ ತುಂಬ ಇಷ್ಟ. ಅವನು ಅದಕ್ಕೆಲ್ಲ ಯಾವತ್ತೂ ಅಳೋದೇ ಇಲ್ಲ. ಅವನಿಗೆ ಹತ್ತಿರ ಸಹ ನಾವು ಅವನಿಗೆ ಬಾಲ್ಕನಿಗೆ ಕರ್ಕೊಂಡು ಹೋಗ್ತೇವೆ, ಆವಾಗ ಬೇಗ ಅಳು ನಿಲ್ಲಿಸ್ತಾನೆ. ಸೊ ಅವನಿಗೆ ಹೀಗೆ ಸುತ್ತಾಡೋದಂದರೆ ತುಂಬ ಇಷ್ಟ ನಮ್ಮ ಥರ. ನಾನು ಪ್ರೆಗ್ನೆಂಟ್ ಇರಬೇಕಿದ್ರೆ ತುಂಬ ಟ್ರಾವೆಲ್ ಮಾಡಿದ್ದೇನೆ. ಅಂದರೆ ಆಫ್ಕೋರ್ಸ್ ವರ್ಕ್ ಮಾಡಿದ್ದೇನೆ, ಬಟ್ ವೀಕೆಂಡಲ್ಲಿ ತುಂಬ ಟ್ರಾವೆಲ್ ಮಾಡಿದ್ದೇನೆ ಹಸ್ಬೆಂಡ್ ಜೊತೆ. ಹೀಗೆ ದುಬೈಯಲ್ಲಿ ತುಂಬ ಪ್ಲೇಸಸ್ ಇದೆ ನಿಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಸೊ ಹಾಗೆ ನಾವು ವೀಕೆಂಡಲ್ಲಿ ತುಂಬ ಜಾಗಕ್ಕೆ ಹೋಗಿ ಎಕ್ಸ್ಪ್ಲೋರ್ ಎಲ್ಲ ಮಾಡಿದ್ದೇವೆ. ಸೊ ಅದೇ ಇಫೆಕ್ಟ್ ಇವಾಗ ಇವನ್ಗೂ ಬಂದಿದೆ. ಸೊ ನಾವು ಪ್ರೆಗ್ನೆಂಟ್ ಇರಬೇಕಿದ್ರೆ ನಾವು ಏನು ಮಾಡ್ತೇವೆ ಅದೇ ನಮ್ಮ ಮಗುಗೂ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವನ್ಗೂ ಇವಾಗ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಸೊ ಇವಾಗ ನಾನು ನಿಮಗೊಂದು ವಿಷಯ ಹೇಳ್ತೇನೆ. ಇವಾಗ ನಾವು ಅಂಡರ್ಗ್ರೌಂಡ್ ಬ್ರಿಡ್ಜಿಂದ ಹೋಗ್ತಿದ್ದೇವೆ. ಈ ಅಂಡರ್ಗ್ರೌಂಡ್ ಬ್ರಿಡ್ಜ್ ಯಾಕೆ ಮಾಡಿದೆ ಅಂತೇಳಿದರೆ ಇದರ ಮೇಲೆ ನೀರಿದೆ.
ಸೊ ಇದು ತುಂಬ ಅಂದರೆ ತುಂಬ ಡೀಪ್ ಓಷನ್ ಆಗಿದ್ದರಿಂದ ಇದಕ್ಕೆ ಅವರು ಅಂಡರ್ಗ್ರೌಂಡಿಂದ ಬ್ರಿಡ್ಜ್ ಕೊಟ್ಟಿದ್ದಾರೆ. ಗೊತ್ತೇ ಆಗೋದಿಲ್ಲ ಇದರ ಮೇಲೆ ಓಷನ್ ಇದೆ ಅಂತೇಳಿ. ಸೊ ಅಂಡರ್ಗ್ರೌಂಡಿಂದ ಆಮೇಲೆ ನಾವು ಹೊರಗಡೆ ಬರ್ತೇವೆ. ಇದು ಫುಲ್ ಪಾಮ್ ಜುಮೇರಾ ಆ್ಯಕ್ಚುಲಿ ತುಂಬ ಎಕ್ಸ್ಪೆನ್ಸಿವ್ ಏರಿಯಾ. ಮತ್ತು ಇಲ್ಲಿ ಟೂರಿಸ್ಟ್ ಎಲ್ಲ ಬಂದರೆ ಯೂಶ್ವಲಿ ಇದೇ ಏರಿಯಾದಲ್ಲಿ ನಿಲ್ತಾರೆ. ಇಲ್ಲಿ ತುಂಬ ಅಂದರೆ ತುಂಬ ಹೋಟೆಲ್ಸ್ ಇದೆ. ಸೊ ರೈಟ್ ಸೈಡಲ್ಲಿ ನಿಮ್ಗೆ ಒಂದು ಕಾಣ್ತಿರ್ಬೋದು, ಅದಕ್ಕೆ ಅಟ್ಲಾಂಟಿಸ್ ದ ಪಾಮ್ ಅಂತ ಹೇಳ್ತಾರೆ. ಅದು ತುಂಬ ಫೇಮಸ್ ಪ್ಲೇಸ್ ಮತ್ತು ಟೂರಿಸ್ಟ್ ಸ್ಪಾಟ್ ಕೂಡ. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣ್ಬೋದು ಫುಲ್ ಓಷನ್ ಇದೆ. ಸೊ ಇಲ್ಲಿ ನಾವು ಬೀಚ್ ವಾಕ್ ಎಲ್ಲ ಮಾಡ್ಬೋದು. ಸೊ ನಾವು ಅಂದ್ಕೊಂಡ್ವಿ ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ಹೀಗೇ ಬೀಚ್ ವಾಕ್ ಮಾಡೋದಂತೇಳಿ. ಸೊ ಇದು ಪಾಮ್ ಜುಮೇರಾ ಅಂತ ಹೇಳ್ತಾರೆ. ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದರೆ, ನೀವು ಇವಾಗ ಗೂಗಲ್ ಮ್ಯಾಪಿಗೆ ಹೋಗಿ ಪಾಮ್ ಜುಮೇರಾ ಅಂತೇಳಿ ಸರ್ಚ್ ಮಾಡಿದರೆ ನಿಮಗೆ ಟ್ರೀ ಸ್ಟ್ರಕ್ಚರಲ್ಲಿ ಒಂದು ಕಾಣುತ್ತೆ. ಸೊ ಇಲ್ಲೆಲ್ಲ ನೀವು ಇವಾಗ ಬಿಲ್ಡಿಂಗ್ಸ್ ನೋಡ್ತಿದ್ದೀರಾ, ಇದು ಫುಲ್ ಓಷನ್ ಇತ್ತು. ಸೊ ಅವರು ಇದಕ್ಕೆ ನೀರಿನ ಮೇಲೆ ಮಣ್ಣು ಎಲ್ಲ ಹಾಕಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಇದೇ ಪಾಮ್ ಜುಮೇರಾ. ನೀವು ಗೂಗಲ್ ಮ್ಯಾಪಿಗೆ ಹೋಗಿ ಪಾಮ್ ಜುಮೇರಾ ಅಂತ ಹಾಕಿದರೆ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ದೊಡ್ಡದಿದೆ. ಅವರು ಈ ಪ್ರಾಜೆಕ್ಟಿಗೆ ತುಂಬ ಸ್ಪೆಂಡ್ ಮಾಡಿದ್ದಾರೆ. ಬಟ್ ಇದನ್ನು ನೀವು ಕರೆಕ್ಟಾಗಿ ಗೂಗಲ್ ಮ್ಯಾಪಲ್ಲೇ ನೋಡಲಿಕ್ಕೆ ಆಗೋದು. ಸೊ ಫೈನಲಿ ಇವಾಗ ಎಚ್ಚರ ಆಯಿತು ಕರೆಕ್ಟ್ ಟೈಮಿಗೆ. ಸೊ ನಾವು ರೀಚ್ ಆಗಬೇಕಿದ್ರೇ ಅವನಿಗೆ ಎಚ್ಚರ ಆಯಿತು. ಸೊ ಅವನಿಗೆ ಕಾರಲ್ಲೇ ಸ್ವಲ್ಪ ಫೀಡ್ ಮಾಡಿಸಿ ಬರ್ಪ್ ಎಲ್ಲ ಮಾಡಿಸಿದ್ವಿ. ಅವನು ಹೀಗೇ ಔಟ್ಸೈಡ್ ಎಲ್ಲ ನೋಡ್ತಿದ್ದ. ಸೊ ನಮಗೆ ಫೈನಲಿ ಪಾರ್ಕಿಂಗ್ ಸಿಕ್ಕಿದ ಮೇಲೆ ನಾವು ಹೀಗೇ ಹೋಗ್ತಿದ್ದೇವೆ. ಅಮ್ಮಂದು ಮತ್ತು ಇವಂದು ಇಬ್ಬರದ್ದು ಫಸ್ಟ್ ಟೈಮ್. ಇವನ್ನ ನೋಡಿ ಅವನದು ಫಸ್ಟ್ ಔಟಿಂಗ್, ಆದರೆ ಅವನು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಿದ್ದಾನೆ, ಎಲ್ಲನೂ ನೋಡ್ತಿದ್ದಾನೆ, ಒಂದು ಸ್ವಲ್ಪನೂ ಅಳ್ಳಿಲ್ಲ. ನಿಮಗೆ ನೋಡುವಾಗ ಅನ್ನಿಸ್ಬೋದು ಔಟ್ಸೈಡ್ ತುಂಬ ಸೆಕೆ ಇದೆ, ಬಿಸಿ ಆಗ್ಬೋದು ಅಂತೇಳಿ. ಬಟ್ ನಾವು ಬೀಚ್ ಸೈಡಲ್ಲಿ ಇದ್ದಿದ್ದರಿಂದ ನಮಗೆ ತುಂಬ ಚೆನ್ನಾಗಿ ಗಾಳಿ ಬರ್ತಿತ್ತು. ಸೊ ಅಷ್ಟು ಸೆಕೆ ಇರಲಿಲ್ಲ, ಅಷ್ಟು ಫೀಲ್ ಆಗಲಿಲ್ಲ. ಬಟ್ ಯೂಶ್ವಲಿ ದುಬೈಯಲ್ಲಿ ಇವಾಗ ತುಂಬ ಅಂದರೆ ತುಂಬ ಸೆಕೆ, ಔಟ್ಸೈಡ್ ಸ್ವಲ್ಪನೂ ನಿಲ್ಲಕ್ಕೆ ಆಗೋದಿಲ್ಲ. ಮತ್ತು ಇವನ್ಗೆ ಸಹ ನಾವು ತುಂಬ ಕವರ್ ಮಾಡಿ ಎಲ್ಲ ತಂದಿರಲಿಲ್ಲ. ಆದಷ್ಟು ನಾವು ಅವನಿಗೆ ಇವಾಗ ಸಮ್ಮರ್ ಆಗಿದ್ದರಿಂದ ಇಲ್ಲಿ ಆದಷ್ಟು ನಾವು ಅವನಿಗೆ ಗಾಳಿ ಹೋಗುವಂಥ ಅಂದರೆ ಕಾಟನ್ ಬಟ್ಟೆಗಳು ಮತ್ತು ಶಾರ್ಟ್ ಪ್ಯಾಂಟ್ ಮತ್ತು ಶರ್ಟ್ನ ಹಾಕ್ತಿದ್ದೇವೆ. ಈ ಜಾಗ ಕ್ರೌಡೆಡ್ ಇರಲಿಲ್ಲ, ಅದಕ್ಕೆ ನಾವು ಇವನಿಗೆ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ವಿ. ಇಲ್ಲಾಂದರೆ ಯೂಶ್ವಲಿ ಕ್ರೌಡೆಡ್ ಜಾಗಕ್ಕೆ ನಾವು ಕರ್ಕೊಂಡು ಹೋಗೋದಿಲ್ಲ, ಯಾಕಂದರೆ ಅದು ಒಳ್ಳೆಯದು ಸಹ ಅಲ್ಲ ಮಗುಗೆ. ಯಾಕಂದರೆ ಅವ್ರದ್ದು ಇಮ್ಯುನಿಟಿ ಇವಾಗ ತುಂಬ ಕಮ್ಮಿ ಇರುತ್ತೆ. ಸೊ ಆದಷ್ಟು ನಾವು ತುಂಬ ಜನ ಇರೋ ಜಾಗಕ್ಕೆ ಕರ್ಕೊಂಡು ಹೋಗುವಾಗಿಲ್ಲ ಮಕ್ಕಳನ್ನು. ಮಕ್ಕಳು ಯಾವತ್ತೂ ರೂಮಲ್ಲೇ ಇರ್ತಾರೆ, ಅದೇ ಫ್ಯಾನ್, ಅದೇ ಲೈಟ್, ಅದೇ ಕರ್ಟನ್ಸ್ ನೋಡ್ಕೊಂಡು ಬೋರ್ ಆಗಿರ್ತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದರೆ, ಮಕ್ಕಳಿಗೆ ಯಾವತ್ತು ಡೇ ಆ್ಯಂಡ್ ನೈಟ್ ಇದ್ದು ವ್ಯತ್ಯಾಸ ಗೊತ್ತಿರಬೇಕು. ಅವರಿಗೆ ಗೊತ್ತಿರಬೇಕು ಇವಾಗ ಬೆಳಿಗ್ಗೆ ಆಯಿತು ನಾನು ಆ್ಯಕ್ಟಿವಿಟೀಸ್ ಮಾಡಬೇಕು, ನಾನು ಮಲಗಬಾರ್ದು ಜಾಸ್ತಿ. ಆಮೇಲೆ ನೈಟ್ ಟೈಮಲ್ಲಿ ಅವರು ಮಲಗ್ತಾರೆ. ಇವಾಗ ಡೇ ಟೈಮಲ್ಲಿ ಮಲಗಿದರೆ ನೈಟ್ ಟೈಮಲ್ಲಿ ಮಲಗೋದಿಲ್ಲ. ಸೊ ಅವರಿಗೆ ಆದಷ್ಟು ಡೇ ಟೈಮಲ್ಲಿ ಆಟ ಆಡಿಸಿ, ಆ್ಯಕ್ಟಿವಿಟೀಸ್ ಮಾಡಿಸಿ. ಅವಾಗ ಅವ್ರಿಗೆ ನೈಟ್ ಆಗಬೇಕಿದ್ರೆ ತುಂಬ ಸುಸ್ತಾಗಿರುತ್ತೆ. ಆಮೇಲೆ ಫುಲ್ ನೈಟ್ ಚೆನ್ನಾಗಿ ಮಲಗ್ತಾರೆ. ಅವರಿಗೆ ಬೇಕಾದಾಗ ಅವ್ರು ಹೇಳ್ತಾರೆ, ಆವಾಗ ಹಾಲು ಕೊಟ್ಟು ಅದಾದಮೇಲೆ ಬೇಗನೆ ಮಲಗ್ತಾರೆ. ಸೊ ನಾವು ಇವನಿಗೆ ಅದೇ ಪ್ರಾಕ್ಟೀಸ್ ಮಾಡಿಸ್ತಿದ್ದೇವೆ. ಮುಂಚೆ ಅವನು ನೈಟೆಲ್ಲ ಮಲಗ್ತಿರ್ಲಿಲ್ಲ, ತುಂಬ ಅಂದರೆ ತುಂಬ ಹಠ ಮಾಡ್ತಿದ್ದ. ಸೊ ಸ್ಲೋಲಿ ನಾವು ಅವನಿಗೆ ಡೇ ಆಗಬೇಕಿದ್ರೆ ಅವನು ಯಾವಾಗ ಎಚ್ಚರ ಆಗುತ್ತೆ ಆವಾಗಲೇ ಅವನದು ಕರ್ಟನ್ಸ್ ಎಲ್ಲ ತೆಗೆದು ಅವನಿಗೆ ಗೊತ್ತು ಮಾಡಿಸ್ತೇವೆ. ಇವಾಗ ಬೆಳಗಾಯಿತು, ಅವನು ಆಟ ಆಡಬೇಕು, ಅವನದು ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಮಾಡಬೇಕಂತೇಳಿ. ಆದಷ್ಟು ಅವನಿಗೆ ಲೈಟ್ ತೋರಿಸ್ತೇವೆ, ಔಟ್ಸೈಡ್ ಕರ್ಕೊಂಡು ಹೋಗ್ತೇವೆ, ಹೀಗೆ ಬಾಲ್ಕನಿಗೆ. ನಾವು ದುಬೈಲಿರೋದ್ರಿಂದ, ಇಲ್ಲಿ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾವು ಕೆಳಗಡೆ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಅವನಿಗೆ ಬಾಲ್ಕನಿಗೆ ಕರ್ಕೊಂಡು ಹೋಗ್ತೇವೆ. ಅದಾದಮೇಲೆ ನೈಟ್ ಆಗಬೇಕಿದ್ರೆ ನಾವು ಅವನಿಗೆ ಆದಷ್ಟು ಅಂದರೆ ಮಲಗಿಸ್ತೇವೆ. ಸೊ ಅವನಿಗೆ ಟಯರ್ಡ್ ಆಗಿ ಅವನು ಮಲಗ್ತಾನೆ. ಸೊ ಇದೇ ಪ್ಯಾಟರ್ನನ್ನು ಅವನಿಗೆ ನಾವು ಇವಾಗ ಅಭ್ಯಾಸ ಮಾಡಿದ್ದೇವೆ. ಕೆಲವೊಮ್ಮೆ ಇವನ್ ಬೆಳಿಗ್ಗೆ ಸಹ ಮಲಗ್ತಾನೆ, ರಾತ್ರಿ ಸಹ ಮಲಗೇ ಇರ್ತಾನೆ. ಅದಕ್ಕೆಲ್ಲ ಟೆನ್ಷನ್ ಮಾಡಬೇಕಂತಿಲ್ಲ. ಬೆಳಿಗ್ಗೆ ಮಲಗಿದ್ರೆ ಅವ್ರಿಗೆ ಮಲಗಲಿಕ್ಕೆ ಬಿಡಬೇಕು, ಯಾಕಂದರೆ ಅವ್ರಿಗೆ ಯಾವಾಗ ನಿದ್ದೆ ಬರುತ್ತೆ, ಯಾವಾಗ ಟಯರ್ಡ್ ಆಗುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಮಗು ಅಂದಮೇಲೆ ಯಾವತ್ತೂ ಅವ್ರಿಗೆ ರೆಸ್ಟ್ ಬೇಕೇ ಬೇಕಾಗ್ತದೆ. ಅವರು ತುಂಬ ಹೊತ್ತು ಮಲಗೇ ಇರ್ತಾರೆ. ಸೊ ಆದಷ್ಟು ಅಂದರೆ ನಾವು ಅವರಿಗೆ ಆ್ಯಕ್ಟಿವಿಟೀಸ್ ಮಾಡಿಸಲಿಕ್ಕೆ ಟ್ರೈ ಮಾಡಬೇಕು ಡೇ ಟೈಮಲ್ಲಿ. ಫಸ್ಟ್ 2 to 3 ಮಂತ್ಸಲ್ಲಿ ಮಕ್ಕಳಿಗೆ ಖಾಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಮಾತ್ರ ಕಾಣಿಸುತ್ತೆ, ಅವರಿಗೆ ಯಾವ ಕಲರು ಕಾಣಿಸಲ್ಲ. ಆಮೇಲೆ ಅವ್ರದ್ದು ಕಣ್ಣಿದ್ದು ವಿಸಿಬಿಲಿಟಿ ಕ್ಲಿಯರ್ ಆಗಿರೋದಿಲ್ಲ, ಅವ್ರಿಗೆ ಬ್ಲರ್ ಆಗಿ ಕಾಣಿಸ್ತಿರುತ್ತೆ.
ಸೊ ನಾವು ಫಸ್ಟ್ 2 ಮಂತ್ಸಲ್ಲಿ ಜಾಸ್ತಿ ಅಂದರೆ ಅವರಿಗೆ ಏನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ತೋರಿಸಿದ್ರೆ ಅವ್ರಿಗೆ ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣೋದಿಲ್ಲ. ಸೊ 2nd to 3rd ಮಂತ್ ಆಗಬೇಕಿದ್ರೆ ಅವರಿಗೆ ಆದಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಟರ್ನ್ಸನ್ನೆಲ್ಲ ತೋರಿಸ್ಬೇಕಾಗ್ತದೆ. ರೌಂಡ್ ಶೇಪ್ ಇರಲಿ, ಸ್ಕ್ವೇರ್, ರೆಕ್ಟ್ಯಾಂಗಲ್, ಟ್ರಯಾಂಗಲ್, ಈ ಥರ ಎಲ್ಲ ಪ್ಯಾಟರ್ನ್ಸ್ ಎಲ್ಲ ಇರುತ್ತೆ. ಅದು ಆನ್ಲೈನಲ್ಲಿ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ತೋರಿಸಿ. ಮೊಬೈಲಿಂದ ಯಾವುದು ತೋರಿಸ್ಬೇಡಿ, ಡೌನ್ಲೋಡ್ ಮಾಡಿ ಅದನ್ನು ಪ್ರಿಂಟ್ ಮಾಡಿ ಮಗುಗೆ ತೋರಿಸಿ. ಸೊ ಇದು ಒಂದು ಆ್ಯಕ್ಟಿವಿಟೀಸ್, ಇದರಿಂದ ಅವ್ರದ್ದು ಐಸೈಟ್ ಚೆನ್ನಾಗಿ ಬಿಲ್ಡಪ್ ಆಗುತ್ತೆ. 3rd ಮಂತ್ ಆದಮೇಲೆ ಅವ್ರಿಗೆ ಕಲರ್ಸ್ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ತುಂಬ ಮಂದಿ ಇವಾಗಲೂ ಕಮೆಂಟ್ಸಲ್ಲಿ ಕೇಳ್ತೀರಾ ಇವನ್ಗೆ ಇವಾಗ ಎಷ್ಟು ತಿಂಗಳಾಯಿತು ಮತ್ತು ಅವನದು ವೆಯ್ಟ್ ಎಷ್ಟು ಅಂತೇಳಿ. ಸೊ ಎಕ್ಸಾಕ್ಟಾಗಿ ಇವನ್ಗೆ ಇವಾಗ 3 ತಿಂಗಳು 7 ದಿನ ಆಯಿತು. ಅದಾದಮೇಲೆ ಅವನದು ವೆಯ್ಟ್ ಲಾಸ್ಟ್ ಟೈಮ್ ನಾವು ಚೆಕ್ ಮಾಡಬೇಕಿದ್ರೆ 4.3 kgs ಇತ್ತು. ಇವಾಗ ಜಾಸ್ತಿ ಆಗಿರ್ಬೋದು. ಸೊ ನೆಕ್ಸ್ಟ್ ಡಾಕ್ಟರ್ ವಿಸಿಟಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ನಾವು ಎಲ್ಲ ಸುತ್ತಾಡಿಕೊಂಡು ಇವಾಗ ನಾವು ಹೋಟೆಲಿಗೆ ಬಂದಿದ್ದೇವೆ. ಸೊ ಇದು ಕೆಫೆಟೇರಿಯಾ ಟೈಪ್, ನಮ್ಮ ಮನೆ ಹತ್ರನೇ ಇದೆ ಇದು. ಸೊ ಇಲ್ಲಿ ನಾನು ಇವನ್ ಹತ್ರ ಹೀಗೇ ಮಾತಾಡ್ತಿದ್ದೆ, ಅವನು ಸ್ಮೈಲ್ ಮಾಡ್ತಿದ್ದ. ಇವಾಗ ಇವನ್ಗೆ ನೆಕ್ಸ್ಟ್ ಮೈಲ್ ಸ್ಟೋನ್ ಸ್ಮೈಲ್ ಇದ್ದಿತ್ತು. ಡಾಕ್ಟ್ರ್ ಹೇಳಿದರು ಅವನು ಸ್ಮೈಲ್ ಮಾಡಬೇಕು ನೀವು ಮಾತಾಡಬೇಕಿದ್ರೆ. ಸೊ ಅವನು ಸ್ಮೈಲ್ ಮಾಡ್ತಿರಲಿಲ್ಲ ಲಾಸ್ಟ್ ವಿಸಿಟ್ ತನಕ. ಇವಾಗ ಅವನು ನಾವು ಮಾತಾಡಿದರೆ ನಮಗೆ ರೆಸ್ಪಾಂಡ್ ಮಾಡ್ತಾನೆ, ನಾವು ಸ್ಮೈಲ್ ಮಾಡಿದರೆ ನಮಗೆ ಸ್ಮೈಲ್ ಬ್ಯಾಕ್ ಮಾಡ್ತಾನೆ, ಖುಷಿಯಾಗುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಹೋಗ್ತಿದ್ದೇವೆ. ಆಲ್ಮೋಸ್ಟ್ 6 o'clock ಆಯಿತು. ಸೊ ಆಲ್ಮೋಸ್ಟ್ 3 o'clock ನಾವು ಹೊರಡಿದ್ವಿ. ಇವಾಗ ನಾವು 6ಗೆ ರೀಚ್ ಆದ್ವಿ. ಸೊ ತುಂಬ ಟಯರ್ಡ್ ಆಗಿತ್ತು ಆಲ್ರೆಡಿ, ಯಾಕಂದರೆ ತುಂಬ ಬಿಸಿಲಿತ್ತು ಔಟ್ಸೈಡ್. ಸೊ ಬೇಗ ನಾವು ಟಯರ್ಡ್ ಆಗ್ತೇವೆ. ಮತ್ತು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ನಾವು ಜಾಸ್ತಿ ಹೊತ್ತು ಔಟ್ಸೈಡ್ ಇರಲಿಕ್ಕೂ ಆಗಲ್ಲ, ನಮಗೂ ಟಯರ್ಡ್ ಆಗುತ್ತೆ ಮತ್ತು ಮಗುಗೂ ಟಯರ್ಡ್ ಆಗುತ್ತೆ. ಮತ್ತು ಇವನ್ಗೆ ನಾವು ಎಲ್ಲೇ ಔಟ್ಸೈಡ್ ಕರ್ಕೊಂಡು ಹೋದ್ರು, ಯೂಶ್ವಲಿ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ವಿ ಇಲ್ಲಿ ತನಕ, ನಾವು ಬೇಗನೆ ಮನೆಗೆ ಬರ್ತಿದ್ವಿ. ಜಾಸ್ತಿ ಹೊತ್ತು ನಾವು ಔಟ್ಸೈಡ್ ಎಲ್ಲ ಇರ್ತಿರಲಿಲ್ಲ. ಸೊ ಮನೆಗೆ ರೀಚ್ ಆದ ತಕ್ಷಣ ಇವನ್ ಅಗೇನ್ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಸೊ ಅವನಿಗೆ ಹೊರಗಡೆ ಇರಲಿಕ್ಕೆ ಎಷ್ಟು ಇಷ್ಟ ಅಂತೇಳಿದರೆ, ಯಾವಾಗ ನಾವು ಮನೆಗೆ ರೀಚ್ ಆಗ್ತೇವೆ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಹಾಗೆ ನಾನು ಮತ್ತು ಹಸ್ಬೆಂಡ್ ಬಾಲ್ಕನಿಗೆ ಕರ್ಕೊಂಡೋಗಿ ಅವನನ್ನು ಸಮಾಧಾನ ಮಾಡಿಸಿ ಇವಾಗ ಹಾಲು ಕೊಡ್ತಿದ್ದೇವೆ. ಇವನ್ಗೆ ನಾವು ಇದರಲ್ಲೇ ಮಲಗಿಸಿ ಹಾಲು ಕೊಡೋದು. ಇದರಿಂದ ಮಗುದು ಬ್ಯಾಕಿದ್ದು ಪೋಸ್ಚರ್ ಕರೆಕ್ಟ್ ಆಗುತ್ತೆ, ಅವನು ಆರಾಮ್ಸೆ ಮಲ್ಕೊಂಡು ಹಾಲು ಕುಡಿತಾನೆ. ಈ ಬೆಡ್ ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ರಿವ್ಯೂ ಕೊಟ್ಟಿದ್ದೇನೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಅನ್ಕೋತೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಮತ್ತು ಆದಷ್ಟು ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಬೇಗನೆ ಸಿಗ್ತೇನೆ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.